ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಲೈಕ್ ಎಮ್ ಜಿ ರೋಡಲ್ಲಿ ಮಯೂರ ಪಕ್ಕ ಒಂದು ವರ್ಲ್ಡ್ ಆಫ್ ಕಾಫಿ ಲೈಕ್ ಜಯಂತಿ ಕಾಫಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಇಟ್ಸ್ ಲೈಕ್ ತುಂಬ ಹಳೆ ಬ್ರ್ಯಾಂಡ್ ಅದು. ಸೊ ಚಿಕ್ಕಮಂಗ್ಳೂರಿಗೆ ಬಂದರೆ ನೀವು ಈ ಪ್ಲೇಸ್ನ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಬೇಕಾದಂಥ ಜಾಗ ಇದು. ಸೊ ಬನ್ನಿ ಒಳಗಡೆ ಅಂತೂ ಇನ್ನೂ ಎಕ್ಸೈಟಿಂಗ್ ಸೊ ಫಸ್ಟ್ಲಿ ನೀವು ಬಂದ ತಕ್ಷಣ ಈ ರೀತಿ ಫೋಟೋಸ್ ಬಂದು ಗ್ಯಾಲರಿ ಮಾಡಿದ್ದಾರೆ. ಇಟ್ಸ್ ಜಸ್ಟ್ ಆಸಮ್ ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಲೈಕ್ ಸೋ ಮಚ್ ಸ್ಟಫ್ ಲೈಕ್ ನನಗೆ ಅನ್ನಿಸ್ತಂಗೆ ಲೈಕ್ ಕಾಫಿ ಓರಿಯೆಂಟೆಡ್ ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಅನಿಸ್ತಾ ಇದೆ. ನೆವರ್ ಟ್ರೈಡ್ ದ್ಯಾಟ್. ಆ್ಯಂಡ್ ನೆಕ್ಸ್ಟ್ ಅಪ್ ವಿ ಹ್ಯಾವ್ ದಿಸ್. ಫಸ್ಟ್ ಸ್ಟಾರ್ಟಿಂಗ್ ಇಂದ ನಾವಿಲ್ಲಿ ಪಾಮ್ನ ಪ್ಲೇಸ್ ಮಾಡಿದ್ರೆ ಅಲ್ಲಿ ನಮಗೆ ಗೊತ್ತಿರ್ಬೋದು ಹೌ ವಾಸ್ ಕಾಫಿ ಡಿಸ್ಕವರ್ಡ್, ಹೇಗೆ ಕಾಫಿ ಡಿಸ್ಕವರ್ ಆಯಿತು ಅಂತ ಈ ರೀತಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಲೈಕ್ ಫಿಲ್ಟರ್ ಕಾಫಿ ಬಗ್ಗೆ ಆಗಿರ್ಬೋದು. ಈ ರೀತಿ ನಮ್ಮ ಪಾಮ್ನ ಪ್ಲೇಸ್ ಮಾಡಿದ್ರೆ ಲೈಕ್ ಅವ್ರು ನಮಗೆ ನೆಕ್ಸ್ಟ್ ಅದರಲ್ಲಿ ವಿಜುವಲ್ ಆಗಿ ತೋರಿಸ್ತಾರೆ. ಆಡಿಯೋ ಏನಿಲ್ಲ ಇದರಲ್ಲಿ. ನಾನು ಲಾಸ್ಟಿಗೆ ಹೋಗ್ಬೇಕಾದ್ರೆ ಕಂಪ್ಲೀಟಾಗಿ ಎಲ್ಲದನ್ನು ಪಾಮ್ನ ಕೊಟ್ಬಿಟ್ಟು ಏನನ್ನಿಸ್ತು ಅಂತ ಹೇಳ್ತೀನಿ. ಆ್ಯಂಡ್ ದಿಸ್ ಇಸ್ ದ ಅರೋಮಾ ಸ್ಟೇಷನ್ ಅಂತ ಹೇಳ್ಬಿಟ್ಟು. ಸೊ ಬೇಸಿಕಲಿ ನಾವಿಲ್ಲಿ ಹೊರಗಡೆ ಬಂದ ತಕ್ಷಣ ಇವ್ರು ಕೊಟ್ಟಿರೋದು ಟಚ್ ಸ್ಮೆಲ್ ಟೇಸ್ಟ್ ಅಂತ. ಸೊ ಬಂದ ತಕ್ಷಣ ನಾವಿಲ್ಲಿ ಬಂದು ಟಚ್ ಮಾಡಿ ನಮಗೆ ಏನೇನು ಇನ್ಫಾರ್ಮೇಷನ್ ಬೇಕೋ ಅದನ್ನೆಲ್ಲ ತಿಳ್ಕೊಬೋದು. ಸೊ ನೆಕ್ಸ್ಟ್ ವಿ ಹ್ಯಾವ್ ಸ್ಮೆಲ್ ಮಾಡುವಂಥದ್ದು, ಒಳಗಡೆ ಹೋದ್ಮೇಲೆ ಟೇಸ್ಟ್ ಮಾಡುವಂಥದ್ದು. ಸೊ ಫಸ್ಟ್ ಇಲ್ಲಿ ಏನು ಹಾಕಿದ್ದಾರೆ ಅಂತ ಹೇಳಿದ್ರೆ ಇದು ಕಾಫಿದು ಹೂ ಏನಿರುತ್ತೆ ಅದರದ್ದು ಸ್ಮೆಲ್ ಹೇಗಿರುತ್ತೆ. ಓ ಮೈ ಗಾಡ್, ಇಟ್ಸ್ ಲೈಕ್ ಆಸಮ್ ಆಗಿದೆ. ಮಲ್ಲಿಗೆ ಹೂವಿನ ಸ್ಮೆಲ್ ಥರನೇ ಬರ್ತದೆ. ನನಗೇನಿಗೆ ಸ್ಪೆಷಲ್ ಅಂತ ಅನ್ನಿಸ್ತಲ್ಲ, ಬಿಕಾಸ್ ನಮ್ಮ ಅಜ್ಜಿ ಅವರೆಲ್ಲ ಕಾಫಿನ ಬೆಳೀತಿದ್ರಿಂದ ಈ ಸೀಸನಲ್ಲಿ ಓಕೆ ಇಷ್ಟು ಸ್ಮೆಲ್ ತೊಗೊಳೋಕ್ಕೆ ಇಟ್ಸ್ ಜಸ್ಟ್ ಆಸಮ್, ಮಲ್ಲಿಗೆ ಹೂವಿನ ಸ್ಮೆಲ್ ಅಂತ ಅನ್ನಿಸ್ತಾ ಇದೆ. ಬಟ್ ಬೇಸಿಕಲಿ ನಾವು ಕಾಫಿ ತೋಟದ ಒಳಗೆ ಹೂವಾಗಿದ್ದ ಸೀಸನಲ್ಲಿ ಹೋದರೆ ಅಲ್ಲಿ ನಿಲ್ಲೋಕ್ಕೂ ಆಗಲ್ಲ, ಅಷ್ಟು ತಲೆನೋವು ಬರುತ್ತೆ. ಆ್ಯಂಡ್ ಆದರೆ ಇಷ್ಟು ಅರೋಮಾ ತೊಗೊಳೋಕ್ಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದು ರಾ ಕಾಫಿ. ರಾ ಕಾಫಿ ನಮಗೆ ಗೊತ್ತು ಹೇಗಿರುತ್ತೆ ಸ್ಮೆಲ್ ಅಂತ. ನಾನು ನೀವು ಬಂದು ಇಲ್ಲಿ ಸ್ಮೆಲ್ ಮಾಡಲಿ ಟೇಸ್ಟ್ ಮಾಡಲಿ ಅಂತ ಈ ಬ್ಲಾಗ್ನ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದು ಬಂದು ಲೈಕ್ ರೋಸ್ಟೆಡ್ ಒನ್. ಇದು ರಾ, ನೆಕ್ಸ್ಟ್ ಇದು ರೋಸ್ಟ್ ಆಗಿರೋವಂಥದ್ದು.
ಇಲ್ಲಿ ಸಾಕಷ್ಟು ಬೀನ್ಸ್ಗಳನ್ನ ಹಾಕಿದ್ದಾರೆ. ನಮ್ಮ ಕಾಫಿ ಬೀನ್ಸ್ಗಳನ್ನೆಲ್ಲ ಲೈಕ್ ಅದನ್ನು ಓಪನ್ ಮಾಡಿ ಅರೋಮಾ ನೋಡೋಕ್ಕಿರ್ಬೋದು. ಆ್ಯಂಡ್ ತುಂಬ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಇಲ್ಲಿ ಸಿಟ್ಔಟ್ಸ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಒಳಗಡೆ ನಮಗೆ ಸಿಟ್ಔಟ್ ಚೆನ್ನಾಗಿದೆ. ಆ್ಯಂಡ್ ಯು ಕ್ಯಾನ್ ಸಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ಥರದ ಫಿಲ್ಟರ್ಸ್ಗಳಿದೆ. ಬೇಸಿಕಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ನೋಡಿರೋ ಅಂಥ ಫಿಲ್ಟರ್ ಒಂದೇ ಒಂದು ಲೈಕ್ ಇದು ಸೌತ್ ಇಂಡಿಯನ್ ಫಿಲ್ಟರ್ ಅಂತ. ಆ್ಯಂಡ್ ನಾನು ಕ್ಯಾಮ್ರಾನ ಆ ಕಡೆ ಸೈಡಿಗೆ ಶಿಫ್ಟ್ ಮಾಡಿಬಿಟ್ಟು ನಿಮಗೆ ಯಾವ್ಯಾವ ಫಿಲ್ಟರ್ಸ್ಗೆ ಏನೇನು ಹೆಸರಿದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನಿಮಗೆ ಬೇಕ್ರಿ ಐಟಮ್ಸ್ಗಳು ಸಹ ಇಲ್ಲಿ ಸಿಗುತ್ತೆ. ಏನಾದರೂ ನಾವು ಕಾಫಿ ಒಂದೇ ಕುಡಿಯೋಕ್ಕೆ ಬೋರ್ ಆಗುತ್ತೆ, ಅದ್ರ ಜೊತೆ ಲೈಕ್ ಏನಾದರೂ ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗಿರುತ್ತಲ್ವ. ನೈಸ್. ಐ ಹೋಪ್ ಈ ಜಾಗ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಈ ಒಂದು ಕೇವ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಕೇವ್ ಇಂಟೀರಿಯರ್ ಆಗಿರ್ಬೋದು, ಐ ಜಸ್ಟ್ ಲವ್ಡ್ ಇಟ್. ಸೊ ದಿಸ್ ಈಸ್ ದ ಫೋಟೋ ಕಾರ್ನರ್. ಕೆಫೆಗೆ ಬಂದಿದ್ದೀವಿ ಅಂತ ಹೇಳ್ಕೊಳಕ್ಕೆ ನಾವು ಆ ಫೋಟೋಸ್ನ ತೊಗೋಬೋದು ಅಲ್ಲಿ. ಆ್ಯಂಡ್ ಹಿಯರ್ ಲೈಕ್ ಆವಾಗಲೇ ಹೇಳಿದಾಗೆ ಪಾಮ್ನ ಇಟ್ಟರೆ ಇಲ್ಲಿ ನಮಗೆ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಕೊಡುತ್ತೆ. ಏನೇ ಒಂದು ಕಾಫಿ ಎಲ್ಲಿಂದ ಬಂತು ಆ್ಯಂಡ್ ಲೈಕ್ ಅವ್ರು ಹೇಗೆ ಹಾರ್ವೆಸ್ಟ್ ಮಾಡ್ತಾರೆ ಕಾಫಿನ, ಆ್ಯಂಡ್ ಪಲ್ಪಿಂಗ್ ಆ್ಯಂಡ್ ಡ್ರೈಯಿಂಗ್. ಬಟ್ ಐ ಆಮ್ ಅ ಚಿಕ್ಕಮಂಗ್ಳೂರಿಯನ್, ಐ ನೋ ಆಲ್ ದೀಸ್ ಥಿಂಗ್ಸ್. ಕಾಫಿ ಪ್ಲ್ಯಾಂಟರ್ ಅಂದ ತಕ್ಷಣ ಡೋಂಟ್ ಥಿಂಕ್ ದೇ ಆರ್ ಲೈಕ್ ಪ್ಲ್ಯಾಂಟರ್ಸ್. ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಸೇಲಿಗೂ ಸಹ ಇಲ್ಲಿ ಸಾಕಷ್ಟು ಐಟಮ್ಸ್ಗಳು ನಿಮಗೆ ಸಿಗುತ್ತೆ. ಈ ಮಿಷಿನ್ ಬಂದು ಆಲ್ಮೋಸ್ಟ್ ನಾನು ಎಲ್ಲ ಕಾಫಿ ಶಾಪ್ಗಳನ್ನು ನೋಡ್ತಾ ಇರ್ತೀನಿ. ಬಿಕಾಸ್ ಆಫ್ ಪ್ಯಾಂಡಮಿಕ್ ದೇ ಹ್ಯಾವ್ ಕೆಪ್ಟ್ ಸ್ಯಾನಿಟೈಸರ್. ದಾಟ್ಸ್ ಇಟ್. ಲೈಕ್ ಒಳಗಡೆ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಬ್ಬರು ಇದ್ದಾರೆ. ಅವರು ಏನೇನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಕೆಫೆ ಬಗ್ಗೆ. ಆ್ಯಂಡ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಝೋನಲ್ಲಿ ಏನೇನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. Experience. So we do a cupping section also, and we teach them to do a coffee maker here. So for now, so this is a cold brew. Cold brew is nothing but like, so we pour ice cube here. This is a coffee powder, and this is a collecting chamber. So it will take around like 12 hours to get this coffee. And this is a siphon. Siphon is belong for Japan. The process will be like, we'll pour a coffee, hot normal water here. This is a coffee powder, and the coffee will be collect in this chamber with the help of flame. So while doing a flame, the water will be boiling. With the help of vacuum, it goes up, then later it's come down. The coffee will collect in this chamber. Then later will come for the French press. French press is nothing but making a coffee with the help of pressing. So you need to pour a coffee powder in the hot water, just close like this, and you need to press like this. That's it. And this kind of AeroPress, it's kind of like you have to press with the help of air. For like those, so we have varieties of coffee maker. For examples, like this is a Turkish coffee maker, and this is Chemex. Again, like mini espresso. Mini espresso is nothing but like making espresso. What we are using for the cappuccino or latte or something. Then again, if you come for like this is a 4-hour kind of method. This is the Vietnam coffee. Vietnam is usually make something like it's a kind of sweet. Like they are using like milk condensed and something like espresso, black coffee. Then again it's come for cold brew. So like this we have varieties of country coffee makers. So what we have displayed here, this is the one. ಬಿಟ್ಟು ಅವ್ರು ನಮಗೆ ಇಲ್ಲಿ ಯಾವ್ಯಾವ ರೀತಿ ಎಲ್ಲ ಕಾಫಿನ ಡಿಫ್ರೆಂಟ್ ಆಗಿ ಫಿಲ್ಟರ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಅ ನೈಸ್ ಪಾರ್ಟ್ ಆಫ್ ದ ಕೆಫೆ ಅಂತ ಹೇಳ್ಬೋದು. ಬಿಕಾಸ್ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಸ್ಟ್ರಾ. ಲೈಕ್ ಇದನ್ನ ಯಾವುದೋ ಲೀಫಿಂದ ಮಾಡಿರೋದು ಅಂತ ಅನ್ಕೋತೀನಿ. ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಕೆಫೆ ಅಂತ ಹೇಳ್ಬೋದು. ಯು ಕ್ಯಾನ್ ಸಿ ಅಲ್ವಾ ಅಲ್ಲಿ ಹೇಗೆ ಒಂದು ಸ್ಟ್ರಾನು ಸಹ ಲೀಫಿಂದ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಜಸ್ಟ್ ನೈಸ್. ಈವನ್ ವಿ ಕ್ಯಾನ್ ಸಿ ವಿಸಿಟರ್ಸ್ ಬುಕ್ ಅಂತ ಹೇಳ್ಬಿಟ್ಟು ನಮ್ಮ ಡೇಟ್ ಬಂದಿದ್ದು, ವಿಸಿಟ್ ಮಾಡಿದ ನೇಮ್, ಕಾಂಟ್ಯಾಕ್ಟ್ ನಂಬರ್ ಮತ್ತು ನಮ್ಮ ಒಂದು ವ್ಯಾಲ್ಯೂಯಬಲ್ ಕಮೆಂಟ್ಸ್ನ ನಾವಿಲ್ಲಿ ಬರಿಬೋದು.
ಚೆನ್ನಾಗಿದೆ ಕೆಫೆ. ಚಾಲೆಂಜ್ ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು, ಅವರ ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದಾರೆ. 500 rupees ಪೇ ಮಾಡಿಬಿಟ್ಟು ನಾವು ಈ 2 liters ಆಫ್ ಕಾಫಿನ 4 minutesಲ್ಲಿ ಕುಡಿದ್ರೆ 1500 rupees. ಲೈಕ್ ಪ್ರೈಸ್ ಬರ್ದು ನಾವಿಲ್ಲಿ ಏನಾದರೂ ಚೆನ್ನಾಗಿ ತಿನ್ಬೋದು. ಬಟ್ ಐ ಡೋಂಟ್ ಥಿಂಕ್ ಆಗುತ್ತೆ ಅಂತ, ಬಿಕಾಸ್ ಇಟ್ಸ್ ಸೊ ಯಾರಾದ್ರಷ್ಟು ಕುಡಿಯೋಕ್ಕಾಗ್ಯನಾ. ಇನ್ಮೇಲಿಂದ ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡಾದರೂ ಇದನ್ನು ಟ್ರೈ ಮಾಡೋಕ್ಕೆ ಅಂತ ನೆಕ್ಸ್ಟ್ ಟೈಮ್ ಬರ್ತೀನಿ. ಈ ಚಾಲೆಂಜ್ನ ಯಾರು ವಿನ್ ಆಗಿದಾರ? ಅವರೆಲ್ಲ ವಿನ್ ಆಗಿರೋರ? ಓ ಮೈ ಗಾಡ್. ಆ್ಯಕ್ಚುಲಿ ಅದರಲ್ಲಿ ಫೋಟೋಸ್ನ ಪಿನ್ ಮಾಡಿದ್ದಾರೆ. ಅವರೆಲ್ಲ ಚಾಲೆಂಜ್ನ ವಿನ್ ಆಗಿದಾರಂತೆ. ಸೊ ನಾವು ಫಸ್ಟ್ ಹೋಗಿ ಟಚ್ ಮಾಡಿದ್ವಿ ಆ್ಯಂಡ್ ಸ್ಮೆಲ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ಝೋನಲ್ಲಿ ಯಾಸಿಮ್ ಅವರು ನಮಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಕಾಫಿ ಎಕ್ಸ್ಪೆರಿಮೆಂಟ್ಗಳ ಬಗ್ಗೆ. ಸೊ ಇಟ್ಸ್ ಟೈಮ್ ಟು ಟೇಸ್ಟ್ ಯಾವ್ಯಾವ್ದು ಏನೇನು ಸಿಗ್ಬೋದು, ಯಾವ ಟೇಸ್ಟ್ ಚೆನ್ನಾಗಿದೆ ಅಲ್ಲ ಇನ್ಫಾರ್ಮ್ ಯು ಲೇಟರ್. ಆರ್ಡರ್ ಮಾಡಿದ್ದೀನಿ. ನೀನು ಆರ್ಡರ್ ಮಾಡಿದ್ಯಾ? ಕಾಫಿ ಶಾಪಿಗೆ ಬಂದು ಕಾಫಿನೇ ಕುಡಿಬೋದಿತ್ತು, ಬಟ್ ನಾನು ಚಿಕ್ಕಮಂಗ್ಳೂರೋಳು, ನಾನು ಕಾಫಿನ ಇನ್ನೂ ಮಸ್ತಾಗಿ ಮಾಡ್ತೀನಿ. ಸೊ ಇದನ್ನು ಟ್ರೈ ಮಾಡ್ತಾ ಇದ್ದೀವಿ. ಅವರು ನನ್ನ ಕೈಯಾರೆ ನಾನು ಮಾಡಿದ ಕಾಫಿನೇ ಕುಡಿಬೇಕು ಅನ್ನೋ ಒಂದು ಹಂಬಲ್ ಆಸೆಯಿಂದ ಕಾಫಿನ ನಾವು ಆರ್ಡ್ರ್ ಮಾಡಿಲ್ಲ. ಪ್ಲೀಸ್ ಡೋಂಟ್ ಮೈಂಡ್. ಚಿಕ್ಕಮಂಗ್ಳೂರು ಬಂದಮೇಲೆ ಕಾಫಿ ಕೊಡಿಸ್ಲಿಲ್ಲ ಅಂತ ಅಷ್ಟೇ ನಾನೇ ನಿಮಗೆ. ಅದು ಕಾಫಿ ಕೊಡಿಸಿದ್ರೆ ಚೆನ್ನಾಗಿರಲ್ಲ, ಕೈಯಾರೆ ಮಾಡಿದ್ರೆ ಮಜಾ.